ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ರೂಪ್ ಚಂದಿಂದ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿನ ನಾನು ಬಿಸಿನೀರೊಳಗೆ ಹಾಕ್ಕೊಂಡಿದ್ದೀನಿ. ಇದರಿಂದ ಬಣ್ಣ ಚೆನ್ನಾಗಿ ಬರುತ್ತೆ ಮತ್ತು ನೈಸ್ ಪೇಸ್ಟ್ ಆಗುತ್ತೆ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಅರ್ಧದಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಕಾರ್ನ್ಫ್ಲೋರ್, 1 ಸ್ಪೂನ್ ಮೈದಾ ಮತ್ತು 1 ನಿಂಬೆ ಹಣ್ಣಿನ ರಸ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 1/4 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 1 kg ಫಿಶ್ಶಿಗೆ ಫ್ರೈ ಮಾಡೋದಕ್ಕೆ ಇಷ್ಟು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ಮಸಾಲೆ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನೋಡಿಕೊಂಡು ನಿಮಗೆ ಬೇಕು ಅಂದರೆ ನಿಂಬೆ ಹುಳಿ ಹಾಕೋಬೋದು, ನೀರು ಹಾಕಬೇಡಿ. ತುಂಬ ಚೆನ್ನಾಗಿ ಬರುತ್ತೆ ಇದು ಪೇಸ್ಟು. ಎಲ್ಲೂ ನಿಮಗೆ ಮಸಾಲೆ ಬಿಟ್ಕೊಳಲ್ಲ. ಇದು ಎಣ್ಣೆಲಿ ಹಾಕಿದ್ರು ಡೀಪ್ ಫ್ರೈ ಮಾಡಿದ್ರು. ನಾನಿಲ್ಲಿ ತವಾ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ, ಎಲ್ಲ ಫಿಶ್ಶಿಗೂ ಈ ಥರ ಎಲ್ಲ ಕಡೆನೂ ಕ್ಲೀನಾಗಿ ಹಚ್ಚಬೇಕು. ಬೆಳ್ಳುಳ್ಳಿ, ಶುಂಠಿ, ಖಾರ ಮತ್ತು ನಿಂಬೆ ಹುಳಿ ಇದೆಲ್ಲ ಚೆನ್ನಾಗಿ ಹತ್ತಿದ್ರೆ ತಿನ್ನುವಾಗ ರುಚಿಯಾಗಿ ಚೆನ್ನಾಗಿರುತ್ತೆ. ಫಿಶ್ಶಿಗೆ ಸ್ವಲ್ಪ ಖಾರ, ಹುಳಿ, ಉಪ್ಪು ಮುಂದೆ ಇದ್ರೇ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾನಿಲ್ಲಿ ಯಾವುದೇ ಫುಡ್ ಕಲರ್ ಬಳಸ್ತಾ ಇಲ್ಲ, ಹಾಗೆ ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಇದೇ ಥರ ಫಿಶ್ಶಿನ ಎಲ್ಲ ಪೀಸ್ಗಳಿಗೂ ಹಚ್ಚಿಡಬೇಕು. ಇದು ಒಂದು 20 ನಿಮಿಷ ಮ್ಯಾರಿನೇಟ್ ಆದರೆ ತುಂಬ ಚೆನ್ನಾಗಿರುತ್ತೆ. ಫ್ರಿಡ್ಜಲ್ಲಾದ್ರೂ ಇಡ್ಬೋದು, ಇಲ್ಲ ಹೊರ್ಗಡೆನಾದ್ರೂ ಇಡ್ಬೋದು. ಸ್ವಲ್ಪ ಚೆನ್ನಾಗಿ ಮ್ಯಾರಿನೇಟ್ ಆದರೆ ಮೀನಿಗೆ ಆ ಹುಳಿ, ಉಪ್ಪು, ಖಾರ ರುಚಿ ಎಲ್ಲ ಅಂಟ್ಕೊಂಡಿರುತ್ತೆ. ನೀವು ಈ ಫಿಶ್ ಫ್ರೈನ ಒಂದ್ಸರಿ ಮಾಡಿ ನೋಡಿ. ಎಲ್ಲೂ ಎಣ್ಣೆಯಲ್ಲಿ ಮಸಾಲೆ ಬಿಟ್ಕೊಳಲ್ಲ, ಅಷ್ಟು ಚೆನ್ನಾಗಿ ಫಿಶ್ಶಿಗೆ ಇಟ್ಕೊಂಡಿರುತ್ತೆ. ಮತ್ತು ನಿಮಗೆ ಮಸಾಲೆ ಕೋಟಿಂಗು ಜಾಸ್ತಿ ಅನಿಸಲ್ಲ. ಇದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ನಾನು ಹಾಕೋ ವೀಡಿಯೋಗಳೆಲ್ಲ ನೋಟಿಫಿಕೇಷನ್ ಸಿಗುತ್ತೆ. ನನಗೂ ಇನ್ನೂ ಹೆಚ್ಚು ವೀಡಿಯೋ ಮಾಡೋದಕ್ಕೆ ಖುಷಿಯಾಗತ್ತೆ. ಫಿಶ್ ಫ್ರೈ ಮಸಾಲೆ ಎಲ್ಲ ಒಂದೊಂದು ಪೀಸಿಗೆ ಹಚ್ಬಿಟ್ಟು ಒಂದ್ರ ಮೇಲೆ ಒಂದು ಇಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಕೆಳಗೆ ಇಟ್ಟರೆ ಅದರದ್ದು ಮಸಾಲೆ ಎಲ್ಲ ಆ ಪ್ಲೇಟಿಗೆ ಅಂಟ್ಕೊಂಡ್ಬಿಡುತ್ತೆ. ಮೀನಿನ ಸ್ಲೈಸ್ ಮಾತ್ರ ನಾನು ಫ್ರೈಗೆ ತೊಗೊಂಡಿದ್ದೀನಿ ಮತ್ತು ಇದರದ್ದು ತಲೆ ಎಲ್ಲ ನಾನು ಸಾರಿಗೆ ಯೂಸ್ ಮಾಡ್ಕೊತಾ ಇದ್ದೀನಿ. ಫಿಶ್ ಫ್ರೈನ ಫಿಶ್ ಸಾರಿಗೆ ಅಷ್ಟೇ ಅಲ್ಲ, ತರಕಾರಿ ಸಾರಿಗೆ ಮತ್ತು ಬೇಳೆ ಸಾರಿಗೆ, ತಿಳಿ ಸಾರಿಗೆ ನೆಂಚ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು 20 ನಿಮಿಷ ಬಿಡ್ತೀನಿ ಇದು ಮ್ಯಾರಿನೇಟ್ ಆಗೋಕ್ಕೆ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಳುತ್ತೆ. ನಾನಿಲ್ಲಿ ತವಾಗೆ ಒಂದು 4-5 ಸ್ಪೂನಷ್ಟು ಮಾತ್ರ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ತವಾ ಫ್ರೈ ಮಾಡೋದಕ್ಕೆ ಅಂತ. ನಾನಿಲ್ಲಿ ಡೀಪ್ ಫ್ರೈ ಮಾಡ್ತಾ ಇಲ್ಲ. ಡೀಪ್ ಫ್ರೈಗೆ ಸುಮ್ಮನೆ ಎಣ್ಣೆ ಎಲ್ಲ ಜಾಸ್ತಿ ತೊಗೊಳುತ್ತೆ. ಮತ್ತು ಈ ತವಾ ಫ್ರೈನೇ ತುಂಬ ಒಳ್ಳೆಯದು, ಎಣ್ಣೆ ಸ್ವಲ್ಪ ಕಮ್ಮಿ ಹಿಡಿಯುತ್ತೆ ಇದಕ್ಕೆ. ಹೀಗೆ 2 ಕಡೆ ತಿರುಗಿಸಾಕಿ ಚೆನ್ನಾಗಿ ಬೇಯಿಸ್ಕೋಬೋದು. ನೋಡಿ, ಮಸಾಲೆ ಎಲ್ಲೂ ಬಿಟ್ಟಿಲ್ಲ. ಇದು 2 ಕಡೆನೂ ಮಸಾಲೆ ಚೆನ್ನಾಗಿ ಹಿಡ್ಕೊಂಡಿದೆ. ನಮ್ಮನೇಲಿ ಫಿಶ್ ಸಾರಿಗಿನ್ನ ಫ್ರೈನೇ ತುಂಬ ಇಷ್ಟಪಡ್ತಾರೆ. ನನಗೂ ಈ ಫ್ರೈ ಅಂದರೆ ತುಂಬ ಇಷ್ಟ. ನಾನಿಲ್ಲಿ ಈ ಫಿಶ್ಶಿನ ಎಲ್ಲ ಪೀಸ್ಗಳನ್ನ ಫ್ರೈ ಮಾಡ್ಕೊಂಡಾಯಿತು. ನೋಡಿ, ಯಾವುದೇ ಕಲರ್ ಹಾಕಿಲ್ಲ. ಎಷ್ಟು ಕೆಂಪಗೆ ಎಷ್ಟು ಚೆನ್ನಾಗಿ ಬಂದಿದೆ. ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ಸಾಕು. ಮತ್ತು ನಿಮಗೆ ಖಾರಕ್ಕೆ ಬೇಕಾದರೆ ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡ್ರೆ ತುಂಬ ಇನ್ನೂ ರುಚಿಯಾಗಿರುತ್ತೆ, ಖಾರವಾಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.